ಕರಣ್, ಹಾಂ ಅಜ್ಜಿ. ಅರ್ಜುನ್ ಅಮೃತನ ನೀನೇ ಎಲ್ಗೋ ಕಳಿಸ್ದಾಗಿತ್ತು? ಎಲ್ಲಿಗೂ ಅಲ್ಲ ಅಜ್ಜಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊರಟರು ಅಷ್ಟೇ. ಅವರೇ ಇಷ್ಟಪಟ್ಟು ಹೋದ್ರು ಅಥವಾ ನೀನೇ ಬಲವಂತವಾಗಿ ಕಳಿಸ್ತೋ? ಬಲವಂತವಾಗ ಏನು ಕೇಳ್ತಿದ್ದೆ ಅಜ್ಜಿ? ಬಲವಂತವಾಗಿ ಯಾಕೆ ಕಳಿಸ್ಬೇಕು? ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತು, ಹೊರಟಿದ್ದಾರೆ. ಅರ್ಜುನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ನೀವು ಅವ್ರಿಗೆ ಬಲವಂತ ಮಾಡಿ ಕಳಿಸಿದ್ದೀರಾ ಅಂತ ನನಗೆ ಗೊತ್ತಿದೆ. ಅಯ್ಯೋ ಅಜ್ಜಿ, ನಿನಗೆ ಅರ್ಜುನ್ಗೆ ಅಮೃತ ಕಂಡ್ರೆ ಎಷ್ಟಿಷ್ಟ ಅಂತ ಅಂದಾಜೇ ಇಲ್ಲ ಅಂತ ಅನಿಸ್ತಿದೆ. ಅವನಿಗೆ ಅವ್ರ ಜೊತೆ ಇರೋದು, ಮಾತಾಡೋದು ಅಂದರೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಪ್ರಾಣನೇ ಬಿಡ್ತಾನೆ. ಹಾಂ, ಎಲ್ಲ ಇವನ್ ಕಡೆಯಿಂದ ನಡೀತಾ ಇದೆ ಅಷ್ಟೇ. ಅವಳು ಅವನ್ನ ಕಾಲದ ಕಸಕ್ಕಿಂತ ಕೀಳಾಗಿ ಕಾಣ್ತಾ ಇದ್ದಾಳೆ. ಅಜ್ಜಿ, ನೀನು ಇಲ್ಲೂ ತಪ್ಪು ತಿಳ್ಕೊಂಡಿದ್ಯಾ. ಆ್ಯಕ್ಚುಲಿ ಅಮೃತಂಗೂ ಅರ್ಜುನ್ ಅಂದರೆ ಪ್ರಾಣ. ಬಟ್ ಯಾಕೋ ಅದನ್ನು ವ್ಯಕ್ತಪಡಿಸೋದಕ್ಕೆ ಸಂಕೋಚ ಪಡ್ತಾ ಇದ್ದಾಳೆ. ಹಾಂ, ನಾನು ಅಮ್ಮ ಇದನ್ನೆಲ್ಲ ದೂರ ಮಾಡಿಬಿಡ್ಬೇಕು ಅಂತಿದ್ದೀವಿ. ಇನ್ನು ಎರಡೇ ದಿನ ಎಲ್ಲ ದೂರ ಆಗಿಬಿಡತ್ತೆ, ನೋಡ್ತಾ ಇರು. ಹೀಗಾಗಲೇ ಆಲ್ಮೋಸ್ಟ್ ಸರಿ ಹೋಗ್ಬಿಟ್ಟಿದೆ. ಈ ಸಲ ದೇವಸ್ಥಾನ ಕೂಡ ಅರ್ಜುನ್ ಅಮೃತನೇ ಕರ್ಕೊಂಡು ಹೋಗಿರೋದು. ಅಮೃತಂಗೂ ಎಲ್ಲ ಹೆಣ್ಮಕ್ಳು ಥರ ನನ್ನ ಗಂಡ, ನನ್ನ ಸಂಸಾರ ಅನ್ನೋ ಫೀಲಿಂಗ್ ಬರೋಕ್ಕೆ ಶುರುವಾಗಿದೆ. ತನ್ನ ಗಂಡ ಬೇರೆ ಹೆಣ್ಮಕ್ಳನ್ನ ಮಾತಾಡಿಸ್ತಾನೆ ಅಂತ ಗೊತ್ತಾಗ್ಬಿಟ್ಟು ಆ ಪಾಸಿಟಿವ್ನೆಸ್ ಬಂದ್ಬಿಟ್ರೆ ಸಾಕು, ಹೆಂಡತಿಗೆ ಪ್ರೀತಿ ಆಟೋಮೆಟಿಕ್ಲಿ ಹೆಚ್ಚಾಗ್ಬಿಡುತ್ತೆ. ಇದೆಲ್ಲ ನಿನಗೆ ನಾನು ಹೇಳ್ಕೊಡ್ಬೇಕಾಜ್ಜಿ. ಯಾವುದೇ ಸಂಬಂಧಗಳು ಬಲವಂತವಾಗಿ ಬೆಳೆಯೋದಿಲ್ಲ, ಅದು ಅದಾಗಿ ಬೆಳಿಬೇಕು. ಅಮ್ಮ ಮಗ ಇಬ್ಬರು ಸೇರಿಕೊಂಡು ಎಷ್ಟೇ ಸೇರ್ಸೋಕೆ ನೋಡಿದ್ರೂ ಅದು ಕಳ್ಸ್ಕೊಳ್ತಾನೆ ಹೋಗುತ್ತೆ. ನೋಡು, ಅರ್ಜುನ್ ಅಮೃತ ವಿಷಯದಲ್ಲಿ ಇನ್ನು ಮುಂದೆ ನಿನ್ನ ತಲೆ ಹಾಕೋಕೆ ಹೋಗ್ಬೇಡ. ಯಾಕೆಂದರೆ ಮಯೂರಿ ಮುಂದೆ ಮಯೂರಿ ಮದುವೆ ವಿಚಾರದಲ್ಲಿ ತಲೆ ಕೆಡ್ಸ್ಕೋಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಜ್ಜಿ, ಮಯೂರಿ ಮದುವೆ ವಿಚಾರಕ್ಕೂ ಇದಕ್ಕೂ ಏನು ಸಂಬಂಧ? ಅದು ಅದ್ರ ಪಾಡಿಗೆ ನಡೆಯುತ್ತೆ ಬಿಡು. ನೋಡು ಕಣ್ಣ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನೀನು ಅಮೃತ ಅರ್ಜುನ್ ವಿಷಯದಲ್ಲಿ ಮಧ್ಯೆ ಹೋಗಬೇಡ. ಇದೊಳ್ಳೆ ಸರಿ ಹೋಯ್ತಲ್ಲಪ್ಪ. ಅಮ್ಮ ನೋಡಿದ್ರೆ ಅವರಿಬ್ಬರು ಮಧ್ಯೆ ಏನೋ ಚಿಕ್ಕ ಮನಸ್ತಾಪ ಇದೆ, ಅದನ್ನು ಸರಿ ಮಾಡು ಅಂತಾರೆ. ನೀನು ನೋಡಿದ್ರೆ ಅವ್ರ ತಂಟೆಗೆ ಹೋಗಬೇಡ ಅಂತ್ಯಾ. ನಾನು ಯಾರ ಮಾತು ಕೇಳಲಿ? ನನ್ನ ಮಾತು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್